ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ರೂಲ್ಸ್ನ ಯಾರೂ ಹೇಳೋದಿಲ್ಲ. ಆದರೆ ಈ ರೂಲ್ಸ್ ನಮಗೆ ಗೊತ್ತಿದ್ರೆ ನಮಗೂ ಸುಲಭ, ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರೋರಿಗೂ ಸುಲಭ ಆಗುತ್ತೆ. 14ನೇ ಪಾಯಿಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡಲೇಬೇಡಿ. ಮೊದಲೇದೇನೆಂದರೆ, ನಮ್ಮ ಕ್ಯಾರಿ ಆನ್ ಸೂಟ್ ಕೇಸಸ್ ಏನಿರುತ್ತೆ ಅದನ್ನು ನಾವು ಕ್ಯಾಬಿನ್ ಒಳಗಡೆ ಮೇಲ್ಗಡೆ ಕ್ಯಾರಿಯರ್ ಏನಿರುತ್ತೆ ಅದರೊಳಗಡೆ ಹಾಕಿಡ್ಬೋದು. ಹಾಗೆ ಸಣ್ಣ ಸಣ್ಣ ಬ್ಯಾಕ್ ಪ್ಯಾಕು ಅಥವಾ ಸೈಡ್ ಬ್ಯಾಗ್ಸ್ ಏನಿದೆ ಅದನ್ನು ನಮ್ಮ ಫುಟ್ ರೆಸ್ಟ್ ಇಡುವಂಥ ಜಾಗ ಇರುತ್ತೆ, ಅಲ್ಲಿ ಅದರ ಸೀಟ್ ಕೆಳಗಡೆ ಇಡೋಕ್ಕೆ ಜಾಗ ಇರುತ್ತೆ, ಅಲ್ಲಿ ಇಟ್ಟರೆ ನಮಗೂ ಸುಲಭ ಆಗುತ್ತೆ, ಉಳಿದವ್ರಿಗೂ ಸುಲಭ ಆಗುತ್ತೆ. ಆಮೇಲೆ ಮತ್ತೆ ಜಾಸ್ತಿ ಮೇಲ್ಗಡೆ ಜಾಗ ಇದೆ ಅಂತಂದರೆ ನೀವು ನಿಮ್ಮ ಲಗೇಜನ್ನು ಮೇಲ್ಗಡೆ ಇಡ್ಬೋದು. ಕಾಲು ಹತ್ರ ಇಟ್ಕೊಂಡೆ ನಿಮ್ಗೆ ಬೇಕಾದಂಗೆ ತಗೊಳೋಕ್ಕೆ ಸುಲಭ ಆಗುತ್ತೆ. ನಿಮ್ಮ ಸ್ನ್ಯಾಕ್ಸು ಅಥವಾ ಇಯರ್ಫೋನ್ಸು ಅದನ್ನೆಲ್ಲ ತೆಗೆದುಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಎರಡನೇದೇನೆಂದರೆ, ಸೂಟ್ ಕೇಸು ಭಾರ ಇದೆ ಅಂತಂದರೆ ನಿಮಗೆ ಎತ್ತಕ್ಕಾಗಲ್ಲ ಅಂದರೆ ನಿಮ್ಮ ಜೊತೆ ಪ್ರಯಾಣಿಸ್ತಾ ಇರ್ತಾರಲ್ಲ ಅವ್ರ ಹತ್ರ ನೀವು ಸಹಾಯನ ಪಡ್ಕೊಳ್ಬೋದು. ಫ್ಲೈಟ್ ಅಟೆಂಡೆಂಟ್ಸ್ ಹತ್ರ ಸೂಟ್ ಕೇಸ್ನ ಎತ್ತಿಡೋಕ್ಕೆ ಹೇಳಬೇಡಿ. 3ನೇ ಪಾಯಿಂಟ್ ಏನಂದರೆ, ಮಿಡಲ್ ಸೀಟಲ್ಲಿ ಕೂತ್ಕೊಂಡವ್ರಿಗೆ 2 ಆರ್ಮ್ ರೆಸ್ಟ್ ಇರುತ್ತೆ, ಅದು ಅವ್ರಿಗೆ ಸೇರಿದ್ದು. ವಿಂಡೋ ಸೈಡಲ್ಲಿ ಕೂತ್ಕೊಂಡವ್ರಿಗೆ ಈ ಆರ್ಮ್ ರೆಸ್ಟು, ಲೆಫ್ಟಲ್ಲಿರೋ ಆರ್ಮ್ ರೆಸ್ಟು ಅವ್ರಿಗೆ ಬರಲ್ಲ. ಈ ಸೈಡು ಐಲ್ ಅಂದರೆ ನಾವು ಪ್ಯಾಸೇಜ್ ಇರುತ್ತಲ್ಲ, ಇಲ್ಲಿ ಹೊರಗಡೆ ಹೋಗೋಕ್ಕೆ ಜಾಗ ಇರುತ್ತೆ, ಅದು ಐಲ್ ಸೀಟ್ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಮಧ್ಯದಲ್ಲಿರುವ ಆರ್ಮ್ ರೆಸ್ಟ್ ಅವ್ರಿಗೆ ಅದು ಪ್ರಿಫರೆನ್ಸ್ ಇಲ್ಲ. ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ 2 ಆರ್ಮ್ ರೆಸ್ಟ್ ಸಿಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಮಧ್ಯದಲ್ಲಿ ಸೀಟ್ ಸಿಕ್ಕಿದ್ರೆ ಅಥವಾ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರುತ್ತೆ. ನಾನು ಮಧ್ಯದಲ್ಲಿ ಕೂತ್ಕೊಂಡು ಕೆಲವು ಸಲ ಟ್ರಾವೆಲ್ ಮಾಡಿದ್ದೀವಿ. ನೀವು ಮಧ್ಯದಲ್ಲಿರೋಂಥ ಸೀಟಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಿದರೆ ಕಮೆಂಟಲ್ಲಿ ಬರೆದು ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. 4ನೇ ರೂಲು, ನಿಮಗೆ ಸೀಟ್ ನಂಬರ್ ಗೊತ್ತಿಲ್ಲ ಅಂತಾದರೆ ನೀವು ಫ್ಲೈಟ್ ಅಟೆಂಡೆಂಟ್ಸ್ ಹತ್ರ ಕೇಳ್ಬೋದು ಯಾವ ಸೈಡಲ್ಲಿ ನಿಮ್ಮ ಸೀಟ್ ನಂಬರ್ ಬರುತ್ತೆ. ನಿಮ್ಮ ಸೀಟ್ ನಂಬರಲ್ಲಿ ಅದರಲ್ಲಿ ABCDEF ಅಂತ ಇರುತ್ತೆ. ಕೆಲವು ಸಲ ವಿಂಡೋ ಯಾವುದು ಮತ್ತು ಐಲ್ ಸೀಟ್ ಯಾವುದು ಅಂತ ಗೊತ್ತಾಗಲ್ಲ, ಅದ್ರ ಬಗ್ಗೆನೂ ಕೇಳ್ಬೋದು. ಸೊ ಫ್ಲೈಟ್ ಅಟೆಂಡೆಂಟ್ಸ್ನ ಸಹಾಯನ ಪಡ್ಕೊಳ್ಳಿ. 5ನೇದು, ನಿಮ್ಮ ಸೀಟ್ ಬೆಲ್ಟ್ನ ನೀವು ಯಾವಾಗಲೂ ನಿಮ್ಮ ಬಟ್ಟೆ ಮೇಲ್ಗಡೆ ಹಾಕ್ಕೊಂಡಿಟ್ಕೊಳ್ಳಿ. ಕೆಲವರು ಬಟ್ಟೆ ಒಳಗಡೆ ಸೀಟ್ ಬೆಲ್ಟ್ನ ಹಾಕ್ಕೊಂಡ್ರೆ ನಾವು ಫ್ಲೈಟ್ ಅಟೆಂಡೆಂಟ್ಸ್ ಅವರು ಸೀಟ್ ಬೆಲ್ಟ್ ಸೈನ್ ಆನ್ ಆದಾಗ ಪ್ರತಿ ಸಲ ಬಂದು ನಿಮ್ಮನ್ನು ಕೇಳ್ತಾ ಹೋಗ್ತಾರೆ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೀರಾ ಇಲ್ವಾ ಅಂತ. ನೀವು ನಿದ್ದೆ ಮಾಡಿದರೆ ಮಧ್ಯದಲ್ಲಿ ಎಬ್ಬಿಸ್ಬೇಕಾಗತ್ತೆ. ಸೊ ನಾರ್ಮಲಿ ಅದನ್ನು ಸೀಟ್ ಬೆಲ್ಟ್ನ ಹೊರಗಡೆನೇ ಹಾಕಿಟ್ಕೊಂಡ್ರೆ ನಿಮ್ಗೆ ಅವರು ಎಬ್ಸೋದಿಲ್ಲ, ಯಾವುದೇ ರೀತಿಯ ಡಿಸ್ಟರ್ಬ್ ಮಾಡಲ್ಲ. ಸೊ ಅದು ಸುಲಭ ಆಗುತ್ತೆ ನಮಗೆ. ನಿಮಗೆ ಸೀಟ್ ಚೇಂಜ್ ಮಾಡಬೇಕು ಅಥವಾ ನಿಮಗೆ ಸ್ಪೆಷಲ್ ಆಗಿರೋ ಸೀಟ್ ಬೇಕಂತಾದರೆ ಫಸ್ಟು ಎಲ್ಲರೂ ಬೋರ್ಡ್ ಆಗೋದಕ್ಕೆ ವೆಯ್ಟ್ ಮಾಡಿ, ಎಲ್ಲರೂ ಬಂದು ಕೂತ್ಕೊಳ್ಳಿ. ಸೊ ಬೋರ್ಡಿಂಗು ಕಂಪ್ಲೀಟೆಡ್ ಅಂತ ಒಂದು ಸಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ ನಂತರ ನೀವು ನಿಮ್ಮ ಪಕ್ಕದವ್ರ ಹತ್ರ ಅಥವಾ ಉಳಿದಿರೋ ಪ್ರಯಾಣಿಕರ ಹತ್ರ ಸೀಟ್ ಎಕ್ಸ್ಚೇಂಜ್ ಮಾಡೋದಾದ್ರೆ ಮಾಡ್ಕೊಬೋದು, ಅಥವಾ ನೀವು ಫ್ಲೈಟ್ ಅಟೆಂಡೆಂಟ್ಸ್ ಹತ್ರ ಕೇಳ್ಬೋದು ಎಲ್ಲಾದರೂ ಖಾಲಿ ಸೀಟ್ ಇದೆಯಾ, ಅದನ್ನ ನಾನು ಹೋಗಿ ಕೂತ್ಕೊಳ್ಬೋದಾ, ಎಕ್ಸ್ಚೇಂಜ್ ಮಾಡ್ಕೊಳ್ಬೋದಾ ಅಂತ. ಅದನ್ನು ನೀವು ಫ್ಲೈಟ್ ಅಟೆಂಡೆಂಟ್ಸ್ ಹತ್ರನೂ ಕೇಳ್ಬೋದು. ಆದರೆ ಫುಲ್ ಬೋರ್ಡ್ ಆಗೋ ತನಕ ವೆಯ್ಟ್ ಮಾಡಿ. ನೆಕ್ಸ್ಟ್ ರೂಲ್ ಏನಂದರೆ, ನಾರ್ಮಲಿ ಹೆಚ್ಚಿನ ಫ್ಲೈಟಲ್ಲಿ ಫುಡ್ ಮೆನು ಮುಂದ್ಗಡೆ ಸೀಟ್ನ ಪಾಕೆಟಲ್ಲಿ ಇಟ್ಟಿರ್ತಾರೆ. ಆ ಸೀಟ್ನ ಪಾಕೆಟಲ್ಲಿರುವಂಥ ಫುಡ್ ಮೆನುನ ಮೊದಲೇ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಐಟಮನ್ನು ಆರ್ಡರ್ ಮಾಡೋಕ್ಕೆ ಇಷ್ಟ ಇದೆ ಅದನ್ನ ನೀವು ಮೊದಲೇ ನೆನ್ಪಿಟ್ಕೊಳ್ಳಿ. 1-2 ಐಟಮ್ನ ನೀವು ರೆಡಿ ಮಾಡಿಟ್ಕೊಳ್ಳಿ. ಕೆಲವು ಸಲ ನಿಮಗೆ ಬೇಕಾಗಿರೋ ಐಟಮ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವು ಖಾಲಿಯಾಗಿಬಿಡುತ್ತೆ ಅಥವಾ ಇರೋದಿಲ್ಲ. ಸೊ ನೀವು ರೆಡಿಯಾಗಿದ್ದರೆ ಅವರು ಫುಡ್ ಟ್ರೇ ಇಟ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಿಮಗೆ ಸುಲಭ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಫ್ಲೈಟ್ ಅಟೆಂಡೆಂಟ್ಸ್ಗಳದ್ದು, ನಿಮಗೂ ಬೇಗ ಫುಡ್ ಸಿಗುತ್ತೆ. ಸೊ ಎಷ್ಟು ಹಣ ಬೇಕು ಚೇಂಜ್ ಇಟ್ಕೊಂಡ್ರೆ ಸುಲಭ. ನಿಮ್ಮ ಕಾರ್ಡ್ ಮೆಷಿನು ಹೆಚ್ಚಿನ ಫ್ಲೈಟಲ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಫುಡ್ ಸರ್ವ್ ಮಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ನಾವು ಉಳಿದವ್ರ ಬಗ್ಗೆನೂ ಯೋಚನೆ ಮಾಡಿದ್ರೆ ಸುಲಭ ಆಗುತ್ತೆ. ಹೆಚ್ಚಿನ ಸಲ ಕೆಲವರು ಮಲಗಬೇಕಾದ್ರೆ ನಾವು ಸೀಟನ್ನು ರಿಕ್ಲೈನ್ ಮಾಡ್ತೀವಿ, ಹಿಂದ್ಗಡೆ ಹೋಗುತ್ತೆ, ಸ್ವಲ್ಪ ರಿಕ್ಲೈನ್ ಆಗುತ್ತೆ. ಸೊ ರಿಕ್ಲೈನ್ ಆದಾಗ ಮುಂದ್ಗಡೆ ಫುಡ್ ಟ್ರೇ ಇರುತ್ತೆ, ಅದು ತುಂಬ ಹತ್ತಿರ ಬರುತ್ತೆ. ಕೆಲವರಿಗೆ ಸ್ವಲ್ಪ ಜಾಸ್ತಿ ದಪ್ಪ ಹೊಟ್ಟೆ ಎಲ್ಲ ಇದ್ದರೆ ಅದ್ರ ಹೊಟ್ಟೆ ಮೇಲ್ಗಡೆ ಬಂದುಬಿಡುತ್ತೆ ಯಾವುದು ಫುಡ್ ಟ್ರೇ. ಸೊ ಫುಡ್ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಸೀಟನ್ನು ರಿಕ್ಲೈನ್ ಮಾಡ್ಕೊಳ್ಬೇಡಿ. ನಿದ್ದೆ ಮಾಡ್ತಾ ಇದ್ರು ನಿಮ್ಮ ಸೀಟನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಉಳಿದವ್ರ ಬಗ್ಗೆನೂ ನಾವು ಕಾಳಜಿ ವಹಿಸ್ದಂಗೆ ಆಗುತ್ತೆ. XL ಸೀಟ್ಸ್ ಅಂತ ನಾರ್ಮಲಿ ಹೆಚ್ಚಿನ ಫ್ಲೈಟಲ್ಲಿ ಇರುತ್ತೆ, ಅಂದರೆ ಎಕ್ಸ್ಟ್ರಾ ಲಾರ್ಜ್ ಲೆಗ್ ರೂಮ್ ಅಂತ ಇರುತ್ತೆ. ಎಕ್ಸ್ಟ್ರಾ ಲೆಗ್ ಸ್ಪೇಸ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಲೆಗ್ ರೂಮ್ ಸ್ಪೇಸ್ ಇರೋವಂಥ ಸೀಟ್ಗಳು. ಕೆಲವು ಸಲ ನಿಮಗೆ ಅಪ್ಗ್ರೇಡೇಷನ್ ಆದರೆ ಫ್ರೀಯಾಗಿ ಸಿಗುತ್ತೆ. ನಿಮಗೆ ಖಾಲಿ ಇದ್ದರೆ ಅದ್ರಲ್ಲಿ ಹೋಗಿ ಕೂತ್ಕೊಳ್ಬೋದು. ಅಂದರೆ ಅದು ಫಸ್ಟು ಪರ್ಮಿಷನ್ ಕೇಳೇ ಕೂತ್ಕೊಬೇಕಾಗತ್ತೆ, ಇಲ್ಲಾಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನಾನು ಹೋಗ್ತಾ ಇರ್ಬೇಕಾದ್ರೆ ನನಗೆ ಒಂದು ಸಲ ಸಿಕ್ಕಿತ್ತು, ಏನಕ್ಕಂದರೆ ಎಮರ್ಜೆನ್ಸಿ ಸೀಟ್ ಆಗಿತ್ತು. ಹಾಗೆ ಅವ್ರ ಹತ್ರ ಕೇಳಿದ್ರು, ನೀವು ಎಮರ್ಜೆನ್ಸಿ ಇದ್ದರೆ ಫ್ಲೈಟ್ ಡೋರ್ ಓಪನ್ ಮಾಡ್ತೀರಾ? ನಾವು ಶೋರ್, ಖಂಡಿತವಾಗ್ಲೂ ಓಪನ್ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಮಗೆ ಆ ಸೀಟು ಕೊಟ್ಟಿದ್ದರು, ಎಕ್ಸ್ಟ್ರಾ ಲೆಗ್ ರೂಮ್ ಇರೋ ಸೀಟ್ ಕೊಟ್ಟಿದ್ದರು. ನಿಮಗೆ ಬೇಕಂತಂದರೆ ಫ್ಲೈಟ್ ಅಟೆಂಡೆಂಟ್ಸ್ ಹತ್ರ ಕೇಳಿ ಪಡಿ. ಮತ್ತು ನಿಮ್ಮ ಪಕ್ಕದಲ್ಲಿ ಅಥವಾ ಯಾರಾದರೂ ಹೆಡ್ಫೋನ್ ಹಾಕ್ಕೊಂಡು ಕೂತ್ಕೊಂಡಿದ್ದರೆ ಅವ್ರನ್ನ ನೀವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅರ್ಜೆನ್ಸಿ ಇಲ್ಲ ಅಂತಾದರೆ, ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ನಿಮ್ಗೆ ಹೊರಗಡೆ ಹೋಗಬೇಕು ಅಂದರೆ ಅವ್ರನ್ನ ಕೇಳಿ ಎಬ್ಬಿಸಿ ಹೋಗ್ಬೋದು. ಆದರೆ ಸುಮ್ಮನೆ ಮಾತಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಮ್ಯಾಟರು ಅದು ಇದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಂಬಿಡಿ.
ನಾವು ನಾರ್ಮಲಿ ಹೆಡ್ಫೋನ್ ಹಾಕ್ಕೊಂಡ್ರೆ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೆಡ್ಫೋನ್ ಹಾಕ್ಕೊಂಡಿರ್ತೀವಿ. ಅದಕ್ಕೆ ನಮ್ಮದೇ ಏನಾದರೂ ನೋಡ್ತಾ ಇರ್ತೀವಿ ಸ್ಕ್ರೀನಲ್ಲೋ ಅಥವಾ ಮೊಬೈಲಲ್ಲೋ ಅಥವಾ ಸಾಂಗ್ ಏನೋ ಕೇಳ್ತಾ ಇರ್ತೀವಿ. ಸೊ ಯಾರನ್ನೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿ. ಆಮೇಲೆ ಐಲ್ ಸೀಟು, ಐಲ್ ಅಂದರೆ ಈ ಪ್ಯಾಸೇಜ್ ಇರೋದು ಹೊರಗಡೆ ಹೋಗೋದಂತ ಲಾಸ್ಟ್ ಸೀಟು, 3 ಸೀಟ್ನ ರೋ ಇರುತ್ತೆ. ಸೊ ಐಲ್ ಸೀಟಲ್ಲಿ ಕೂತ್ಕೊಂಡವರು ಪ್ರತಿ ಸಲ ಈ ಸೈಡ್ ಇರೋರು ಯಾರಾದರೂ ವಾಶ್ರೂಮ್ಗೆ ಹೋಗ್ತಾರಂತಾದರೆ ಅವರು ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ಸಲ ಎದ್ದು ನಿಂತ್ಕೊಳ್ಬೇಕಾಗುತ್ತೆ. ನೀವು ಅಲ್ಲೇ ಕೂತ್ಕೊಂಡು ಹಿಂಗೆ ಸ್ವಲ್ಪ ಸೈಡಿಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಸುಲಭ ಆಗೋದಂದರೆ ನೀವು ಸ್ವಲ್ಪ ಎದ್ದು ನಿಂತ್ಕೊಂಡ್ಬಿಟ್ರೆ ಅವ್ರು ಆರಾಮಾಗಿ ಹೊರಗಡೆ ಹೋಗ್ಬೋದು. ಸೊ ಅದನ್ನು ನೀವು ಸ್ವಲ್ಪ ಕಾಳಜಿ ವಹಿಸಿ ನೋಡ್ಕೊಳ್ಳಿ. ನೆಕ್ಸ್ಟು, ನೀವು ವಿಂಡೋ ಸೀಟಲ್ಲಿ ಕೂತ್ಕೊಂಡಿದ್ರೆ ಅದರಲ್ಲಿ ಶೇಡ್ ಇರುತ್ತೆ, ವಿಂಡೋ ಶೇಡ್ಸ್ ಅಂತ ಇರುತ್ತೆ, ನಮ್ಮ ಮೇಲೆ ಕೆಳಗೆ ಮಾಡ್ಬೋದು. ಫ್ಲೈಟು ಟೇಕ್ ಆಫು ಲ್ಯಾಂಡಿಂಗ್ ಆಗಬೇಕಾದ್ರೆ ವಿಂಡೋ ಶೇಡ್ಸ್ನ ಕೆಳಗಡೆ ಮಾಡಿರ್ಬಾರ್ದು, ಅದನ್ನು ಕ್ಲೋಸ್ ಮಾಡಿ ಇಟ್ಕೊಬಾರ್ದು, ಓಪನ್ ಮಾಡೇ ಇಡಬೇಕು. ಮತ್ತು ಮಧ್ಯದಲ್ಲಿ ನಾರ್ಮಲಿ ಫ್ಲೈಟ್ ಜರ್ನಿಲಿ ಇರಬೇಕಾದ್ರೆ ತುಂಬ ಬಿಸಿಲು ಬರ್ತಾಯಿದೆ, ಯಾರಿಗಾದರೂ ನಿದ್ದೆ ಮಾಡೋಕ್ಕೆ ತೊಂದರೆ ಆಗ್ತಿದ್ವಿ ಅಥವಾ ಡಿಸ್ಟರ್ಬ್ ಆಗ್ತಿದೆ, ಅದನ್ನು ಕೆಳಗಡೆ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗು, ಎಸ್ಪೆಷಲಿ ನಮ್ಗೆ ಸೌತ್ ಇಂಡಿಯನ್ಸ್ಗೆಲ್ಲ ನಮಗೆ ಬರೀ ಕಾಲಲ್ಲಿ ಓಡೋದು ಇಷ್ಟ. ನಾನು ಫ್ಲೈಟಲ್ಲಿದ್ದರೆ ಶೂ ಬಿಚ್ಚಿ ಆರಾಮಾಗಿ ಕೂತ್ಕೊತೀನಿ. ಆದರೆ ವಾಶ್ರೂಮ್ಗೆ ಹೋಗಬೇಕಾದ್ರೆ ಅಥವಾ ಫ್ಲೈಟಲ್ಲಿ ಓಡಾಡಬೇಕಾದ್ರೆ ಬರೀ ಕಾಲಲ್ಲಿ ಓಡಾಡಬೇಡಿ. ಫ್ಲೈಟಲ್ಲಿ ಹೋಗೋದಂದರೆ ಏನು ತುಂಬ ಗ್ರೇಟ್ ಅಂತ ಏನಲ್ಲ, ಯಾಕಂದರೆ ಇವಾಗ ಹೆಚ್ಚಿನ ಫ್ಲೈಟಲ್ಲಿ ಕ್ಲೀನಿಂಗ್ ಮಾಡೋಕ್ಕೂ ತುಂಬ ಟೈಮ್ ಇರಲ್ಲ, ಮತ್ತು ವಾಶ್ರೂಮ್ಸು ತುಂಬ ಕ್ಲೀನಾಗಿ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ನೀವು ಫ್ಲೈಟಲ್ಲಿ ಇರಬೇಕಾದ್ರೆ ಬರೀ ಸಾಕ್ಸಲ್ಲೂ ಹೋಗಬೇಡಿ, ನಿಮ್ಮ ಶೂಸು ಅಥವಾ ಚಪ್ಪಲನ್ನ ಹಾಕ್ಕೊಂಡೇ ಹೋಗಿ, ಅದರಿಂದ ಬರೀ ಕಾಲಲ್ಲಿ ನಡೀಲೇಬೇಡಿ ಖಂಡಿತವಾಗ್ಲೂ. 14ನೇ ಪಾಯಿಂಟು ನೀವು ಮಿಸ್ ಮಾಡಬೇಡಿ ಅಂತ ಹೇಳಿದ್ನಲ್ಲ, ಇದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್. ಯಾಕೆಂದರೆ ಫ್ಲೈಟಲ್ಲಿ ಏರ್ ಸರ್ಕ್ಯುಲೇಷನ್ ಸ್ಲೋ ಆಗುತ್ತೆ. ಸೊ ನೀವು ಎಲ್ಲಾದರೂ ಗ್ಯಾಸ್ ಬಿಟ್ಟರೆ ಅಂತ ಇಟ್ಕೊಳ್ಳಿ. ಸೊ ಎಲ್ಲರಿಗೂ ತುಂಬ ಜನರಿಗೆ ತೊಂದರೆ ಆಗುತ್ತೆ. ನಿಮ್ಮ ಕಂಟ್ರೋಲಲ್ಲಿದ್ದರೆ ಆದಷ್ಟು ವಾಶ್ರೂಮ್ಗೆ ಹೋಗಿ ಗ್ಯಾಸ್ ಬಿಟ್ಟು ವಾಪಸ್ ಬನ್ನಿ. ಸೊ ಇದು ನಿಮಗೂ ಒಳ್ಳೆಯದು, ಹತ್ತಿರದಲ್ಲಿರೋರು ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಮೈಲ್ಡ್ ಆಗಿರೋ ಪರ್ಫ್ಯೂಮನ್ನು ಹಾಕ್ಕೊಳ್ಳಿ. ಫ್ಲೈಟ್ ಹತ್ತೋ ಮೊದಲು ಯಾವುದೇ ರೀತಿಯ ಸ್ಪ್ರೇ ಮಾಡ್ಕೊಂಡ್ಬೇಡಿ, ಯಾಕಂದರೆ ಜಸ್ಟ್ ನೀವು ಫ್ಲೈಟ್ ಹತ್ತೋ ಮೊದಲೇ ಹಾಕ್ಕೊಂಡ್ರೆ ಕೆಲವರಿಗೆ ಪರ್ಫ್ಯೂಮ್ ಆಗೋದಿಲ್ಲ ಅಥವಾ ತುಂಬ ಮುಖಕ್ಕೆ ಹೊಡೆದಂಗೆಲ್ಲ ಆದರೆ ಕೆಲವರಿಗೆ ಎಲರ್ಜೀಸು ಅದೆಲ್ಲ ಇರುತ್ತೆ. ಸೊ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ. ಹಾಗೆ ನೀವು ಮನೆಯಿಂದ ಫುಡ್ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದೀರಂತಂದರೆ ಯಾವುದೇ ರೀತಿಯ ತುಂಬ ಸ್ಮೆಲ್ ಬರೋವಂಥ ಫುಡ್ಡನ್ನು ಪ್ಯಾಕ್ ಮಾಡ್ಕೊಂಬಿಡಿ. ನಾರ್ಮಲ್ ಆಗಿರೋ ಫುಡ್ಡು, ಸಿಂಪಲ್ ಆಗಿರೋ ಫುಡ್ಡನ್ನು ಪ್ಯಾಕ್ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ಜೊತೆ ಪ್ರಯಾಣಿಸೋರಿಗೆ ಯಾರಿಗೂ ತೊಂದರೆ ಆಗದ ರೀತಿಯ ಫುಡ್ಡನ್ನು ನೀವು ತೊಗೊಂಬನ್ನಿ. ಹಾಗೆ ನಿಮಗೆ ಯಾವುದೇ ರೀತಿಯ ಶೀತ, ನೆಗಡಿ ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾರ್ಮಲಿ ಮಾಸ್ಕ್ ಹಾಕ್ಕೊಂಡ್ರೆ ನಿಮಗೂ ಒಳ್ಳೆಯದು ಮತ್ತು ನಿಮ್ಮ ಪಕ್ಕದಲ್ಲಿರೋರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ತುಂಬ ಕಾಳಜಿ ವಹಿಸ್ಕೊಂಡಾಗುತ್ತೆ ಎಲ್ಲರ ಬಗ್ಗೆಯೂ. 18ನೇ ಪಾಯಿಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟು, ಗಮನ ಇಟ್ಟು ಕೇಳಿ. ಯಾಕಂತಂದರೆ ನಾನು ಅಬ್ರಾಡ್ಗೆ ಹೋದಾಗ ಇದನ್ನ ಒಬ್ಸರ್ವ್ ಮಾಡಿದ್ದೀನಿ. ಇಂಡಿಯನ್ಸ್ ನಾರ್ಮಲಿ ಫ್ಲೈಟಲ್ಲಿದ್ದರೆ ಎಲ್ಲ ಕಡೆ ಸ್ವಲ್ಪ ಅರ್ಜೆಂಟಾಗೇ ಹೋಗ್ತಾ ಇರ್ತಾರೆ. ಸೊ ಫ್ಲೈಟಿಂದ ಇಳಿಬೇಕಾದ್ರೆ ನಾವು ಎಲ್ಲರಿಗೂ ಆರಾಮಾಗಿ ಇಳಿಯೋಕ್ಕೆ ಪ್ರಿಫರೆನ್ಸನ್ನು ಕೊಡೋಣ. ಅನೌನ್ಸ್ಮೆಂಟ್ ಆಗ್ತಾ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳೋಣ. ಹೆಚ್ಚಿನ ಸಲ ಅವರು ಡಿಬೋರ್ಡಿಂಗಿಗೆ ಅನೌನ್ಸ್ ಮಾಡಿರಲ್ಲ, ಇಳಿಯೋದಕ್ಕೆ ಅನೌನ್ಸ್ ಮಾಡಿರಲ್ಲ, ಆವಾಗಲೇ ಎಲ್ಲರೂ ಎದ್ದು ನಿಂತ್ಕೊಂಡಿರ್ತಾರೆ. ಅವರು ಹೇಳ್ತಾ ಇರ್ತಾರೆ ಎದ್ದೇಳಬೇಡಿ, ಬೆಲ್ಟ್ ತೆಗಿಬೇಡಿ, ಅಲ್ಲೇ ಕೂತ್ಕೊಳ್ಳಿ ಅಂತ. ಆದರೂ ಹೆಚ್ಚಿನವರು ಎದ್ದು ನಿಂತ್ಕೊಂಡು ಬ್ಯಾಗ್ ಸೂಟ್ಕೇಸ್ ತೆಗೆದು ಒಬ್ಬರ ಮೇಲೆ ಒಬ್ಬರು ಬೀಳ್ಕೊಂಡು ದೂಡ್ಕೊಂಡೆಲ್ಲ ನಿಂತ್ಕೊಂಡ್ಬಿಡ್ತಾರೆ. ಸೊ ಮುಂದ್ಗಡೆ ಇರೋರನ್ನ ಫಸ್ಟ್ ಇಳಿಯೋದಕ್ಕೆ ಆರಾಮಾಗಿ ಬಿಟ್ಟು ನಾವು ಆಮೇಲೆ ಆರಾಮಾಗಿ ಇಳ್ಕೊಳ್ಬೋದು. ನಾವು ಒಂದು ಸ್ಟೆಪ್ ಮುಂದ್ಗಡೆ ಹೋಗಿ ಬೇಗ ಏನು ರೀಚ್ ಆಗೋದೇನಿಲ್ಲ. ಬೆಲ್ಟಲ್ಲಿ ನಮ್ಮ ಲಗೇಜ್ ಬರಬೇಕು, ಅಲ್ಲಿಂದ ಲಗೇಜನ್ನು ಎತ್ಕೊಂಡು ಹೋಗಬೇಕು. ಸೊ ಎಲ್ಲರಿಗೂ ಆರಾಮಾಗಿ ಹೋಗೋ ರೀತಿಯಲ್ಲಿ ವೆಯ್ಟ್ ಮಾಡಿಕೊಂಡು ಸೊ ಫ್ಲೈಟಿಂದ ಇಳಿದ್ರೆ ಸುಲಭ ಆಗುತ್ತೆ. ನಾನಂತೂ ಫ್ಲೈಟಿಂದ ಇಳಿಬೇಕಾದ್ರೆ ಆರಾಮಾಗಿ ಕೊನೆಗೆ ಇಳಿತೀನಿ, ಆರಾಮಾಗಿ ಸೀಟಲ್ಲೇ ಕೂತ್ಕೊಂಡಿರ್ತೀನಿ. ಎಲ್ಲರೂ ಇಳಿದ ಮೇಲೆ ಸೈಡಲ್ಲಿ ಎಲ್ಲ ನಿಂತ್ಕೊಂಡಿರೋರೆಲ್ಲ ಇಳಿದ ಮೇಲೆ ಆರಾಮಾಗಿ ಇಳಿತೀನಿ. ನಾನು ತುಂಬ ಅರ್ಜೆಂಟ್ ಇದ್ದರೆ ಮಾತ್ರ ಸ್ವಲ್ಪ ಬೇಗ ಹೇಳ್ತೀನಿ. ಆದರೆ ನಾರ್ಮಲಿ ಅನೌನ್ಸ್ಮೆಂಟ್ ಆಗೋ ತನಕ ನಾನು ವೆಯ್ಟ್ ಮಾಡ್ತೀನಿ. ಬೆಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಮೇಲೆ ಇಳಿಯೋದಕ್ಕೆ ಡೋರ್ ಓಪನ್ ಮಾಡಿದ್ಮೇಲೆ ಆರಾಮಾಗಿ ಎದ್ದು ಲಗೇಜ್ ತಗೊಬೋದು. ಹೆಚ್ಚಿನವರು ಅನೌನ್ಸ್ಮೆಂಟ್ ಆಗೋ ಮೊದಲೇ ಲಗೇಜ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಅನೌನ್ಸ್ಮೆಂಟ್ನ ಫಾಲೋ ಮಾಡಿ. ನಾನು ಇವತ್ತು ಹೇಳಿರೋ ರೂಲ್ಸು ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮ ಯಾವುದಾದ್ರೂ ಸ್ಪೆಷಲ್ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ಅದನ್ನು ನಾನು ಎಲ್ಲರಿಗೂ ಶೇರ್ ಮಾಡ್ತೀನಿ. ಮತ್ತು ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇರೋರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಫ್ಲೈಟಿಗೆ ಹೋಗಬೇಕಾದ್ರೆ ನಾವು ಯಾವ ರೀತಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ಟಿಕೆಟ್ ಬುಕ್ ಮಾಡಬೇಕು, ಯಾವ ರೀತಿ ಡಿಜಿಯಾತ್ರಾ ಆ್ಯಪ್ ಯೂಸ್ ಮಾಡಬೇಕು, ಅದನ್ನೆಲ್ಲ ನಾನು ಸಪ್ರೇಟಾಗಿರೋ ವೀಡಿಯೋಸ್ ಮಾಡಿದ್ದೀನಿ. ಆ ವೀಡಿಯೋಸ್ನ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ. ಸೊ ಇವತ್ತಿನ ಸಂಚಿಕೆ ಇಂಟ್ರೆಸ್ಟಿಂಗ್ ಆಗಿತ್ತು, ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.